ಇವತ್ತಿನ ಸಿದ್ದರಾಮಯ್ಯವರ ಸರ್ಕಾರ ಏನು ಬರೋದಕ್ಕಿಂತ ಮೊದಲು ಅವರ ಪ್ರಣಾಳಿಕೆಯಲ್ಲೇ ಹಾಕ್ಕೊಂಡಿದ್ರು ಏನಂತ, ನಾವು ಬಂದ ಮೊದಲನೇ ದಿನವೇ ಮೊದಲನೇ ಕ್ಯಾಬಿನೆಟ್ಟಲ್ಲೇ ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತೇಳಿ. ಆದರೆ ಅವರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಏನಾಗಿತ್ತು, ಈ ಕೇಸು ಕೋರ್ಟಲ್ಲಿತ್ತು, ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಿತ್ತು. ಬಟ್ ಆದರೆ 24 ಆಗಸ್ಟ್ 1ನೇ ತಾರೀಕು ಕೋರ್ಟು ಕೂಡ ಕ್ಲಿಯರಾಗಿ ಹೇಳ್ತು, ಶೆಡ್ಯೂಲ್ ಕಾಸ್ಟ್ ಅನ್ನೋದು ಒಂದು ಹೋಮೋಜಿನಿಯಸ್ ಗ್ರೂಪ್ ಅಲ್ಲ, ಅದು ಇಟ್ಸ್ ಎ ಹೆಟ್ರೋಜಿನಿಯಸ್ ಗ್ರೂಪು. ಹಾಗಾಗಿ ಆಯಾ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿಯನ್ನು ಅಳವಡಿಸ್ಕೋಬೋದು, ಕೊಡ್ಬೋದು ಅವ್ರ ಸ್ವಾತಂತ್ರ್ಯ ಅಂತೇಳಿ ಘೋಷಣೆ ಮಾಡಿಬಿಟ್ರು. ಘೋಷಣೆ ಮಾಡಿದ ತಕ್ಷಣ ನಮ್ಮೆಲ್ಲರಿಗೂ ಗೊತ್ತಿದೆ, ತೆಲಂಗಾಣ, ಆಂಧ್ರ, ಹರಿಯಾಣ ಮತ್ತು ಇವತ್ತು ಪಂಜಾಬು ಕೂಡ ರೆಡಿ ಮಾಡ್ಕೋತಾ ಇದ್ದಾರೆ. ಇಷ್ಟು ರಾಜ್ಯಗಳಲ್ಲಿ ಆಯಿತು. ಆದರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಆಲ್ರೆಡಿ ಸದಾಶಿವ ಆಯೋಗ ವರದಿ ಇತ್ತು, ಅದರ ನಂತರ ಮಾಧುಸ್ವಾಮಿಯವರ ವರದಿ ಆಯಿತು. ಇಷ್ಟೆಲ್ಲ ಆದರೂ ಕೂಡ ಅದನ್ನೇ ಸ್ವಲ್ಪ ಒಂದಿಷ್ಟು ಮಾಡಿ ಜಾರಿ ಮಾಡ್ಬೋದಾಗಿತ್ತು. ಆದರೆ ಮತ್ತೆ ನಾವು ಇನ್ನೊಂದೇನೋ ಮಾಡ್ತೀವಿ ಅಂತೇಳಿ ನಾಗಮೋಹನ್ ದಾಸ್ ಅವರ ಒಂದು ಲೀಡರ್ಶಿಪ್ಪಲ್ಲಿ ಇನ್ನೊಂದು ಮಾಡಿದ್ರು. ಅವರು ಕೂಡ ಒಂದು ವರದಿಯನ್ನು ಕೊಟ್ಟರು. ಆ ವರದಿ ಕೊಟ್ಟ ಮೇಲೂ ಕೂಡ ಇವರು ತಡ ಮಾಡ್ತಾ ಬಂದರು. ಸೊ ಆವಾಗ ಸಹಜವಾಗಿ ಒಳ ಮೀಸಲಾತಿಗೆ ಸುಮಾರು 30-35 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಂಥವರೆಲ್ಲರೂ ಕೂಡ ಅದನ್ನು ವಿರೋಧ ಮಾಡ್ತಾ ಹೋರಾಟಗಳು ಶುರುವಾಯಿತು. ಆ ಪ್ರಕ್ರಿಯೆಯಲ್ಲಿ ಏನಾಯಿತು, ಒಂದಿಷ್ಟು ಜನ, ಯಾಕಂದರೆ ಎಲ್ಲ ಸಮುದಾಯಗಳಲ್ಲೂ ಕೂಡ ನನ್ನ ಸಮುದಾಯಕ್ಕೆ ಅನ್ಯಾಯ ಆಗ್ತದೆ, ನನ್ನ ಸಮುದಾಯಕ್ಕೆ ಎಲ್ಲವೂ ಬೇಕು ಅನ್ನುವಂಥ ಮನಸ್ಥಿತಿಗಳಂತೂ ಇದ್ದೇ ಇರ್ತಾರೆ. ಹಾಗಾಗಿ ಅಲ್ಲೊಂದಿಷ್ಟು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದಾಗ ಏನಾಯಿತು, ಅಲ್ಲಿ ಸಹಜವಾಗಿ ಒಂದು ಸಮುದಾಯಗಳ ನಡುವೆ ಶುರುವಾಯಿತು. ಮತ್ತು ನಮ್ಮ ಶ್ರೀನಿವಾಸ್ ಅವರು ಹೇಳಿದಾಗ ಮೊದಲಿಂದಲೂ ಕೂಡ ಯಾರೂ ಕೂಡ ಒಳ ಮೀಸಲಾತಿಯನ್ನು ವಿರೋಧ ಮಾಡ್ತಾ ಇರಲಿಲ್ಲ, ಕೆಲವರು ಮಾತ್ರ ವಿರೋಧ ಮಾಡ್ತಿದ್ರು ಅದನ್ನು. ಆದರೆ ಯಾವಾಗ ಈ ರೋಸ್ಟರ್ ಸಮಸ್ಯೆ ತೊಗೊಂಬಂದರು, ಅಂದರೆ ರೋಸ್ಟರಲ್ಲಿ ಯಾಕಂದರೆ ಮೊದಲು SC ಅನ್ನೋದು ಒಂದು ಗುಂಪಾಗಿತ್ತು, ಹಾಗಾಗಿ ಮೊದಲನೇದು ಅವ್ರಿಗೆ ಸಿಗ್ತಿತ್ತು, ಹಾಗಾಗಿ ಸಮಸ್ಯೆ ಆಗ್ತಿರಲಿಲ್ಲ. ಆದರೆ ಈಗ 3 ಗುಂಪುಗಳಾಗಿರೋದ್ರಿಂದ ಮೊದಲನೇದು ಸಹಜವಾಗಿಯೇ ಈ ಎಲ್ಲ ವರದಿಗಳ ಆಧಾರದ ಮೇಲೆ, ಹಿಂದುಳುವಿಕೆಯ ಆಧಾರದ ಮೇಲೆ ಗ್ರೂಪ್ ಎ ಅತಿ ಹಿಂದುಳಿದಿರೋದ್ರಿಂದ ಅವ್ರಿಗೆ ಮೊದಲನೇ ಆದ್ಯತೆ ಕೊಡಬೇಕಾಗಿರೋದ್ರಿಂದ ನೆಕ್ಸ್ಟ್ 2 ಮತ್ತು 3 ಬಂದಾಗ 1, 9, 14 ಹೀಗೆ ಹೋಗೋದ್ರಿಂದ 15 ಈ ಥರ ಹೋಗೋದ್ರಿಂದ ಅಲ್ಲಿ ಗ್ರೂಪ್ 2 ಮತ್ತು 3ಗೆ ಲೇಟಾಗಿ ಸಿಗುತ್ತೆ ಅಂತ ಹೇಳಿ ಅಲ್ಲಿಂದ ಶುರುವಾದಂಥದ್ದು. ಶುರುವಾದ ಮೇಲೆ ಏನು ಮಾಡಿದ್ರು, ಆಮೇಲೆ ಇವರು ಏನೋ ನಾವು ರೆಕ್ರೂಟ್ಮೆಂಟ್ ಮಾಡಲ್ಲ ಅಂತ ಹೇಳಿದ್ರು. ಬಟ್ ಆದರೆ ರೆಕ್ರೂಟ್ಮೆಂಟು ಪ್ರಾಸೆಸ್ ಶುರು ಮಾಡಿದ್ರು. ಸುಮಾರು 9,000 ಹುದ್ದೆಗಳನ್ನು 9-8 ಸುಮಾರು 15,000 ಹುದ್ದೆಗಳನ್ನು ವಿತೌಟ್ ಏನೋ ಒಳ ಮೀಸಲಾತಿ ಅದನ್ನು ರೆಕ್ರೂಟ್ಮೆಂಟ್ ಪ್ರಾಸೆಸ್ ಶುರು ಮಾಡಿದ್ರು. ಆಮೇಲೆ ಇತ್ತೀಚೆಗೆ ಮತ್ತೆ ಏನು ಮಾಡಿದ್ರು, 17% BJP ಅವರು SC ರಿಸರ್ವೇಷನ್ 15 17 ಮಾಡಿದ್ರು, 2% ಜಾಸ್ತಿ ಮಾಡಿದ್ರು. ಅದನ್ನು ಅಳವಡಿಸಿ ಇವರು ಸುಮಾರು 15,000 ಹುದ್ದೆಗಳನ್ನು ತಗೊಂಡಿದ್ದಾರೆ. ಆದರೆ ಈಗ ಏನು ಸುಮಾರು 59,000 ಹುದ್ದೆಗಳನ್ನು ತಗೋತಾ ಇದ್ದಾರಲ್ಲ, ಅದಕ್ಕೆ ನಾವು ಅಳವಡಿಸಲ್ಲ ಅಂತ ಹೇಳಿದ್ರು. ಅಲ್ಲಿಂದ ಮತ್ತೆ ಶುರುವಾಯಿತು ಕಾಂಟ್ರವರ್ಸಿ. ಯಾಕಂದರೆ ಇವರು 15% ನಾವು ತಗೋತೀವಿ ಅಂದರೂ ಕೂಡ 15% ಎಲ್ಲ ಒಳ ಮೀಸಲಾತಿ ಅಳವಡಿಸ್ಬಿಟ್ಟಿದ್ರೆ ಸಮಸ್ಯೆ ಬರ್ತಿರಲಿಲ್ಲ. ಅವರೇನು ಹೇಳಿದ್ರು, ಇಲ್ಲ ನಾವು ಹಳೆಯ ಸಿಸ್ಟಮನ್ನೇ, ನಾವು ಹಳೆ ಮೀಸಲಾತಿಯನ್ನು ನಾವು ಜಾರಿ ಮಾಡ್ತೀವಿ ಅಂದಾಗ ಇಲ್ಲಿ ಸುಮಾರು 60,000 ಹುದ್ದೆಗಳು ತಗೊಂಡಾಗ ನಿಮಗೆ ಇಲ್ಲಿ ಎಗೆ ಒಂದು ಸುಮಾರು ಹತ್ರ ಒಂದು 3,500 ಹುದ್ದೆಗಳು, ಬಿಗೆ ಹಾಗೆ ಎಲ್ರಿಗೂ ಒಂದಿಷ್ಟು ಹುದ್ದೆಗಳು ಲಾಸ್ ಆಗ್ತಾಯಿತ್ತು. ಹಾಗಾಗಿ ಶುರುವಾಯಿತು. ಆಮೇಲೆ ಈ ರೋಸ್ಟರ್ ಬಿಂದುನ ವಿರೋಧ ಮಾಡ್ತಾ ಇದ್ದಂಥದ್ದು ಅದು ಕೂಡ ಜಾಸ್ತಿ ಆಯಿತು. ಹಾಗಾಗಿ ಇವರು ರೋಸ್ಟರು ಸರಿಪಡಿಸಲಿಲ್ಲ. ಆಮೇಲೆ ಈ ಒಳ ಮೀಸಲಾತಿಯನ್ನು 15%ಗೂ ಜಾರಿ ಮಾಡಲಿಲ್ಲ. 17% ಹೆಂಗೆ ಮಾಡಿದ್ರಿ ಅಂತ ಕೋರ್ಟ್ ಕ್ಲಾರಿಫಿಕೇಷನ್ ಕೇಳಿದೆ, ಅದನ್ನು ಕೊಡೋಕೆ ರೆಡಿ ಇಲ್ಲ. ಅದು ಸಿಂಪಲ್ ಕ್ಲಾರಿಫಿಕೇಷನ್ನು ಏನು, ಹೌದು SC ಪಾಪ್ಯುಲೇಷನ್ ಜಾಸ್ತಿ ಆಗಿರೋದ್ರಿಂದ ಅದರ ಅನುಗುಣವಾಗಿ ನಾವು ರೈಸ್ ಮಾಡಿದ್ದೀವಿ, ಹಾಗಾಗಿ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಇದೆ, ನಾವು OBC ರಿಸರ್ವೇಷನ್ ಇದೆ, ಅದನ್ನು ಕಡಿಮೆ ಮಾಡ್ತೀವಿ. ಅವ್ರನ್ನ ಕಡಿಮೆ ಮಾಡಿದ್ರೆ ಅವ್ರಿಗೇನು ಲಾಸ್ ಆಗೋಲ್ಲ, ಅವರು ಆಟೋಮೆಟಿಕಲಿ ಬೈ ಡಿಫಾಲ್ಟ್ ಅವ್ರಿಗೆ ಮೀಸಲಾತಿ ಸಿಗದೇ ಇದ್ದಾಗ EWSಗೆ ಆಟೋಮೆಟಿಕ್ಕಾಗಿ ಹೋಗ್ತಾರೆ. ಹಾಗಾಗಿ ಅವ್ರದ್ದು ಏನೋ ಅಭ್ಯಂತರ ಇರಲ್ಲ, ನಾವು ಮಾಡ್ತೀವಿ ಅಂತ ಹೇಳ್ಬೋದಾಗಿತ್ತು, ಅಥವಾ ಅದನ್ನ 9 ಶೆಡ್ಯೂಲ್ಗೆ ಸೇರಿಸಿ ಅಂತ ಬರಿಬೋದಾಗಿತ್ತು. ಇದೆರಡು ಕೆಲಸನೂ ಸರ್ಕಾರ ಮಾಡ್ತಾಯಿಲ್ಲ. ಹಾಗಾಗಿ ಇಷ್ಟೆಲ್ಲ ಗೊಂದಲಗಳು ನನಗನ್ಸುತ್ತೆ ಸರ್ಕಾರ ಬೇಕು ಅಂತಲೇ ಈ ಸಮುದಾಯಗಳು ಕಿತ್ತಾಡಲಿ, ನೀವು ದಲಿತ್ ಸಿ ಎಮ್ ಅಂತ ಹೇಳ್ತೀರಾ, ಅದು ಹೆಂಗೆ CM ಆಗ್ತೀರೋ ನೋಡ್ತೀನಿ ಅನ್ನೋ ಕಾರಣಕ್ಕೆ ಬಹುಶಃ ಕಿತ್ತಾಟವನ್ನು ತಂದು ಈ ಸಮುದಾಯಗಳು ಇವತ್ತು ಬೀದಿಗೆ ನಿಂತು ಒಬ್ಬರ ಮೈ ಒಬ್ಬರು ಪರ್ಚ್ಕೊಳ್ಳೋಕೆ ಮಾಡಿದ್ದಾರೆ. ಹಾಗಾಗಿ ಆದಷ್ಟು ಬೇಗ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ರೆ, ಮತ್ತು 15% ಇದು 60,000 ಹುದ್ದೆಗಳು ಮಾಡ್ತಾಯಿದ್ದಾರೆ, ಅದರಲ್ಲೂ ಕೂಡ 15% ಅಳವಡಿಸಿದ್ರು ಕೂಡ ಅದರಲ್ಲೂ ಕೂಡ ಒಳ ಮೀಸಲಾತಿ ಜಾರಿ ಮಾಡಬೇಕು. ಮತ್ತು ರೋಸ್ಟರ್ ಬಿಂದು ಏನು ಸಮಸ್ಯೆ ಇದೆ ಅದನ್ನು ಕೂಡ ಬಗೆಹರಿಸಬೇಕು. ಮತ್ತು ಬಹಳ ಮುಖ್ಯವಾಗಿ ಅಂಬೇಡ್ಕರ್ ಸಿದ್ಧಾಂತವೇ ಅತ್ಯಂತ ತಳಮಟ್ಟದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ಎಂಪವರ್ಮೆಂಟ್ ಮಾಡೋದು. ಹಾಗಾಗಿ ಈ SCಗಳ ಪೈಕಿನೇ ಅತಿ ಹೆಚ್ಚು ಹಿಂದುಳಿದಿರೋದು ಅಲಮಾರಿಗಳು ಮತ್ತು ಅಲಮಾರಿಗಳು. ಅವ್ರನ್ನ ತಗೊಂಡೋಗಿ ನೀವು ಕಡಿಮೆ ಹಿಂದುಳಿಯುವಂಥ ಜೊತೆಗೆ ಅಥವಾ ಈ ಸಮುದಾಯಗಳ ಪೈಕಿ ಸ್ವಲ್ಪ ಮುಂದೆ ಬಂದಿರತಕ್ಕಂಥ ಸಮುದಾಯಗಳ ಸೇರಿಸ್ರೆ ಅವ್ರು ಏನು ಕಥಾಗಬೇಕು. ಹಾಗಾಗಿ ಅವರಿಗೆ ಪ್ರತ್ಯೇಕವಾಗಿ 1% ಮೀಸಲಾತಿಯನ್ನು ಕೊಡಲೇಬೇಕು. ಯಾಕಂದರೆ ಅವ್ರ ಧ್ವನಿ ಯಾರೂ ಇಲ್ಲ, ಅವ್ರ ಧ್ವನಿಯಾಗಿ ನಾವು ನಿಂತ್ಕೋಬೇಕಾಗಿದೆ. ಅಂಬೇಡ್ಕರ್ವಾದಿಗಳು, ನಿಜವಾದ ಅಂಬೇಡ್ಕರ್ವಾದಿಗಳು ಅವ್ರ ಧ್ವನಿಯಾಗಿ ನಿಂತ್ಕೋಬೇಕು. ಹಾಗಾಗಿ ನಾವು BVS ವತಿಯಿಂದ, ನಮ್ಮ ಸಂಘಟನೆಗಳ ವತಿಯಿಂದ ಅವ್ರಿಗೂ ಕೂಡ 1% ಕೊಡಬೇಕು. ಮತ್ತು ಒಳ ಮೀಸಲಾತಿ ಜಾರಿ ಮಾಡಬೇಕು. ರೋಸ್ಟರ್ ಸಿಸ್ಟಮ್ನ DPRದಾಗ ಚರ್ಚೆ ಮಾಡಿ ಎಕ್ಸ್ಪರ್ಟ್ಸ್ ಇದ್ದಾರೆ. ಮತ್ತು ಇವತ್ತು ಆಂಧ್ರ, ತೆಲಂಗಾಣ, ಇಂಥದ್ದು ಹರಿಯಾಣ ಅವರೆಲ್ಲ ಜಾರಿ ಮಾಡಿದ್ದಾರೆ. ಅವರು ತಗೊಳ್ಳಿ, ಅವ್ರು ಹೆಂಗೆ ಮಾಡಿದ್ದಾರೆ ತಗೊಳ್ಳಿ, ಅವ್ರ ಸ್ಯಾಂಪಲ್ಸ್ ತಗೊಳ್ಳಿ, ತಗೊಂಡು ನಮ್ಮ ರಾಜ್ಯಕ್ಕೆ ಹೆಂಗೆ ಸೂಕ್ತ ಆಗುತ್ತೋ ಅದನ್ನು ಜಾರಿ ಮಾಡಿದ್ರೆ ಎಲ್ಲ ಸಮಸ್ಯೆ ಬಗೆಹರುತ್ತೆ.